ಊಟಕ್ಕೆ ಬರ್ತಾರ ಗತ್ಲಿ ಹಿಂಗೆ ಕೂತಿರನ್ರಿ. ರೆಡಿ ಆಕ್ಷನ್. ಸಾಕಾಗಿತ್ತು ನನಗಂತೂ. ಸಾಕಾಗ್ಯದ ಅದ್ರ ಮೇಲೆ ಕೂತ್ಬೇಕು. ಇಲ್ಲಿ ಇಲ್ಲಿ ಹಿಂಗ ಬರ್ರಿ, ಅಲ್ಲೇ ಇಡ್ತೀನಿ ಬಿಡ್ರಣ. ಇಲ್ಲಿ ಕುಂದ್ರಬೇಕು. ಅಂಜ ಸರಿ ಬರ್ತೀನಿ. ಹಾ ರೆಡಿ ರೆಡಿ ಆಕ್ಷನ್. ಯಾಕ ಹ್ಯಾಂಗ ಅನ್ಸೈತಿ ನಿನ್ ಮನ್ಯಾಗ? ಏನ ಮುಂಜಾನೆ ಮೈಯಾಗ ಕೈಯಾಗ ಏನೇನ್ ಹೇಳತ್ತಿಲ್ಲ ಅಂತ ಹೇಳತ್ತಲ್ಲ. ರೆಡಿ ಸರ್ ನೀವೇ ಹಾಕ್ತೀರ ನೋಡ್ರಿ. ಆಗ್ರಿ ಸರ್ ನೀವೇ ಆಗ್ರಿ. ಇಲ್ರಿ ಅವ್ನಿಗೆ ಚಾನಲ್ ಮಾಡ್ಕೊಟ್ಟಿನಿ, ಅವ್ರಿಗೆ ಹೀರೋ ಮಾಡ್ಬೇಕೈತಿ. ಈಗ ಯಾರು ಮಾಡಕ್ ಏನಾಯ್ತು? ಅವ್ರು ಇರ್ತಾರಲ್ಲ ರೀ ಒಳಗೆ. ಬಾರೋ ಹೋಯ್ತೀನಿ ಬಾ, ನೀವು ಬಂದಿಯಪ್ಪ ಅವ್ನ ಟೈರ್ ಹಿಡಿದ್ಕೇಸಿ ನಾವು ನೀವು ಒಳಗೆ ಹೊಡಿತೀನತ್ ಹಂಗ್ರೆ ಮಾಡು ಮತ್ರಿ. ಹಾ ರೀ ಇರ್ತಾರ, ಅವ್ನಿಗೆ ಹೇಳ್ಕೊಡ್ತೀನಿ. ಆಯ್ತು ಏನಾದ್ರು ಡೈಲಾಗ್ರಿಗೆ ಏನಾದ್ರು ಏನ ಮುಂಜಾನೆ ಮುಂಜಾನೆ ಏನೇನು ಓಡ ಓಡಾಡ ಯಾಕೆ ಮಾಡಾಕತ್ತ ಅಂತ ಹೇಳ್ರಿ ನೀವು. ಶುರು ಆತ್ ನೋಡು ಮುಂಜಾನೆ. ರೆಡಿ ರೆಡಿ ಆಕ್ಷನ್. ಅಲ್ಲ ಏನಾಯ್ತು ನಿನಗೆ ಮುಂಜಾನೆ ಹಿಂಗೆ ಕೊಟ್ಟ ಮಾಡಕತ್ತಿ? ಅಲ್ಲ ಏನಾಗಿತ್ತು ನಿನ್ನ ಮುಂಜಾನೆ 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 ಹಿಂಗೆ ದವಾ ಬಿಡ್ದಂಗ್ ಕೂತಿ. ರೆಡಿ ಆಕ್ಷನ್. ಅಲ್ಲ ಏನಾಗಿತ್ತು ಅಂತ ಕೇಳ್ತಿ. ಮುಂಜಾನೆ ಮುಂಜಾನೆ ನೋಡ ಬಾವ ದೇವು ಕೂತಂಗ್ ಕೂತಾಯಿ. ಏನಿನ ಹೋಗ್ ಬಾಂಡೆ ತಿಕ್ಕೊಂಡ್ ಬಾ. ಹೋಯ್ಕೋ ಬ್ಲಾಬ್ ಬ್ಲಾಬ್ ಹೋಯ್ಕೋ. ಎಂತ ಪರಿಸ್ಥಿತಿ ಹೋ ಮರ, ಒಂದು ಬಾಂಡೆ ತಿಕ್ಕತ್ತಾವ ಕಸ ಮುಸುರಿ ಮಾಡತ್ತ. ಏ ಮಂಗವ ಏ ಸಂಗವ ಅವು ಬರ್ರಿ ಇಲ್ಲಿ ನೋಡ್ರಿ ನಮ್ಮ ಹೆಂಡತಿ ಬಾಂಡೆ ತಿಕ್ಕೋನತಾಳ ಅಂತ ಕೇಳಲ್ಲ. ಆಕ್ಷನ್. ಏ ಸಂಗವ ಏ ಮಂಗವ ನನ್ನ ಹೇಳಿದ್ ಬಾಂಡೆ ತಿಕ್ಕನ್ನಾಗತ್ತಾಳು. ನೀ ಏನ್ ನಿಂತು ಬೈಕೊಂಡ್ರು ನಾ ಗೊತ್ತೇ ಮಾಡ್ರಿ ಹೆಸರು ಬಂದು. ಅದು ಹಂಗೆ ಹಾಕ್ರಿ. ರೆಡಿ ಆಕ್ಷನ್. ಬಾಡ್ಯಾನ ಮಗನ ಮಂದಿ ಕರಿತೀಯ ಬಾಂಡೆ ತಿಕ್ಕನ ನೀ ಎಷ್ಟು ಹೊಯ್ಕೊಂಡ್ರು ಅವ್ರಿಗೆ ಇವ್ರಿಗೆ ಕರೆದ್ರು ನಾನಿನ್ನ ಬಿಡು ಮಗಳೇ ಅಲ್ಲ. ಹೋಗಿ ಬಾಂಡೆ ತಿಕ್ಕೊಂಡ್ ಬಾ. ಹೇಳ ಹೇಳ ಏನ್ ನಮ್ಮ ಅಪ್ಪನ ಹಂಗ ಕಳ್ಸ ನಿಮ್ಮ ಮನೆಗೆ 2 ಲಕ್ಷ ಹುಂಡ ತಗೊಂಡಿ, 4 ತೊಲಿ ಬಂಗಾರ ತಗೊಂಡಿ. ನಮ್ಮ ಅಪ್ಪನ ಹಂಗ ಕಳ್ಸ ನಿಮ್ಮ ಮನೆಗೆ 2 ಲಕ್ಷ ಹುಂಡ 4 ಲಕ್ಷ ರೊಕ್ಕ ತಗೊಂಡಿ. ಅದಿರ್ಲಿ ಹಾ ಸರಳ ಸೋಮು ಮುಚ್ಚೋಗಿ ಕೆಲಸ ಮಾಡ್ಬೇಕು ನೀ. ಈಗಷ್ಟ ಏನಾದ್ರು ಕೇಳೋದಿಲ್ಲ ಈಗ. ರೆಡಿ ಆಕ್ಷನ್. ನಮ್ಮಪ್ಪ ನಿನಗ ನಾ ಬಂದ್ರು ಮುಂದ ನಿನಗ ಹಿಂಗೆ ಕಳ್ಸ್ಯಾನೇನ 5 ತೊಲಿ ಬಂಗಾರ ಹಾಕ್ಯಾನ ನಮ್ಮಪ್ಪ ನಿನಗ. ಏನ 2 ತೊಲಿ ಇವು ಸೋಲಿರಿ ಸರ್. 5 ತೊಲಿ ಬಂಗಾರ ಹಾಕಿನ 2 ತೊಲಿ ಬಂದ್ರಿ. ಅದು ಚಲೋ ಚಲೋ ಅದು ಹಂಗೆ ಇರ್ಲಿರಿ. ರೆಡಿ ಆಕ್ಷನ್. ಒಬ್ರೊಬ್ರು ಹೊಯ್ಕೊಳಕ್ ಮಂದಿ ಮುಂದ ನಮ್ಮಪ್ಪ ಇಂದ ಬರು ಮುಂದ್ ಮದ್ವಿ ಮಾಡ್ಕೊಂಡ್ ಬಂದಿಲ್ಲ. ನೀ ಯಾವಾಗೇನ್ ಹಂಗೆ ಕಳ್ಸ್ಯಾನೇನ 5 ತೊಲಿ ಬಂಗಾರ ತಗೊಂಡ್ ಬಂದಿಲ್ಲ. ಅದಕ್ಕೆ ಬರಳ ಭಾಂಡೆ ಸಿಕ್ಕ ಹೇಳ ನೀವು ಹೊಯ್ಕೊಂಡ್ರಿ. ನೀ ಹಂಗೆ ದೇವ್ರ ಕೂತ ಕುಂದ್ರ ಅದಕ್ಕೆ ಆಕ್ಟಿವಿಟೀಸ್ ಅದಕ್ಕೆ ಹೇಳ್ತೀನ್ರಲ್ಲ ಸರ್ ನಾ. ಅದಕ್ಕೆ ಏನ್ರ ನೀ ಮಕ್ಕ ನೋಡುದು. ಈಗ ಅದ ಹಂಗೆ ಹೇಳಿದ್ರಲ್ಲ 5 ತೊಲಿ ಬಂಗಾರ ಅಂದಿಲ್ಲ ಬಂದಿಲ್ಲ. ನೀ ಯಾವಾಗೇನ್ ಹಂಗೆ ಕಳ್ಸ್ಯಾನೆ 1 ಲಕ್ಷ ರೂಪಾಯಿ ವರದಕ್ಷಿಣೆ ಕೊಟ್ಟ ನಮ್ಮಪ್ಪ ನಿಂಗೆ. ಸರಳ ಬಾಂಡೆ ತಿಕ್ಕ ಏನ ಸುಮ್ಮನೆ ನಮ್ಮ ಬರೋ ಹೋಗಿ ಲೇಟ್ ಆಗ್ತದೆ. ಸರಳ ಬಾಂಡೆ ತಿಕ್ಕ ನಾ ತಗೊಂಡ್ ಬರ್ತೀನಿ. ಅದೊಂದು ತಂದು ಆಚೆ ಕಡೆ ಇಡ್ರಿ. ರೆಡಿ ಆಕ್ಷನ್. ಬಾಂಡೆ ತಿಕ್ಕ ಏನ್ ಮುಖ ನೋಡ್ತಿ ಬಾಂಡೆ ತಿಕ್ಕ ತಿನ್ನೋ ತಗೊಂಡ್ ಬರ್ತೀನಿ ನಿನಗ. का जरा तुम्हाला गोटी केलं का ऐकू येतं त्याच्यामध्ये ಇದು ऐकू येत ಒಳಗೆ ಕೈ ಹಾಕಿಡ್ರಿ. ಬಾಂಡೆ ಬಂಡೆ
ಅದ್ರ ಮೇಲೆ ಇಡು. ಸರಿ ಸಾಕು ಪಿಕ್ಚರ್ ಹೋಗ. ಬಾಂಡೆ ಮತ್ತು ಗುಂಡೆ ರೆಡಿ ಆಕ್ಷನ್. ಅದನ್ನು ನಿನ್ನ ಬುಕ್ಕದ ಗತ್ಲೆಲ್ಲ ಐತಿ ನೋಡು ಸಿಕ್ಕದ ಹ್ಯಾಂಗ ಅಂಗಡಿಯಾಗ ತಗೊಂಡ ಬಂದಿದ್ದೆ ಇದನ್ನ ನಮ್ಮ ಅಪ್ಪರು ಹ್ಯಾಂಗ ಕಳಿಸಿದ್ರ ನನಗ ಹಂಗೆ ಮಾಡ್ಕೊಡೋದು ಮಾಡಿ ಅದಕ್ಕೆ ಹೇಳಿದ್ರೆ ದೋಸ್ತ ಕರ್ತೀನಿ ಅವ್ರಿಗೆ ಕರಿ ಹೇಳ್ತೀನಿ ನಮ್ಮ ಮುಂದಿನವ್ರಿಗೆ ಫೋನ್ ದ್ಯಾಮ ಬಾರೋ ಅರ್ಜೆಂಟ್ ಬಾರೋ ನಮ್ಮ ಮನ್ಯಾಗ ರಮ್ಮಾಡಿ ನಡ್ದೈತಿ ಬಾರಪ್ಪ ಅಂತ ಕರೀನಿ ಅವ್ರಿಗೆ ಇದೊಂದು ಹೇಳ ತೋದ ಅಲ್ಲ ವರದಕ್ಷಿಣೆ ತಗೊಂಡ್ ತಪ್ಪಿಗೆ ಏನಮ್ಮನ ಗುಂಡೆನ ತಗೊಂಡ್ ತಿಕ್ತಿ ಬಾಂಡೆನ ತಗೊಂಡ್ ತಿಕ್ತಿ ಏನಿದ್ ನಿಂದ ಹಾ ಈ ನಮ್ಮನ ಗಂಟೆ ಅನ್ಯಾಯ ಮಾಡೋದು ತಪ್ಪು ನೋಡಿ ನಿಂದ. ರೆಡಿ ಆಕ್ಷನ್. ಅಲ್ಲ ವರದಕ್ಷಿಣೆ ತಗೊಂಡ ತಪ್ಪಿಗೆ ಈ ನಮ್ಮನ್ ಬಾಂಡೆನೂ ತಿಕ್ಕಂತಿ ಬರೀ ನೋಡಿದ್ರು ಗುಂಡೆನೂ ತಿಕ್ಕಂತಿ ಈ ನಮ್ಮನೆ ಯಾಕೆ ರುಬ್ಬಾಗತ್ತೆ ಅಲ್ಲ ಹೆಂಗ ನಿನಗ ಆಕ್ಷನ್. ಹೌದಲ್ಲ ಬಾಂಡೆನೂ ತಿಕ್ಕತ್ತೀನಿ ಇದನ್ನು ತಿಕ್ಕತ್ತೀನಿ ಆರಾಮ್ ಕೂಳು ತಿತ್ತಿಯಲ್ಲ ಈಗ ಮನಿ ನಂದ ಸಂಸಾರ ನಂದ ನೀ ಬಂದಕ್ಕಿ ಹಿಂಗ ಏನವ ಟಾರ್ಚರ್ ಕೊಡೋದ ನನಗ ಅಲ್ಲ ಮನಿ ನಂದ ಸಂಸಾರ ನಂದ ಅವು ಬಾಂಡೆ ಹಣ್ಣು ಗುಂಡೆ ಹಣ್ಣು ಇದನ್ನ ಏ ಸಾಕು ರೆಡಿ ಆಕ್ಷನ್. ಅಲ್ಲ ಮನಿ ನಂದ್ ಸಂಸಾರ ನಂದ್ ಬಾಂಡೆನೂ ನಂದು ಗುಂಡೇನೂ ನಂದು ನೀ ನನಗ ತಿಕ್ಕನಾಗತ್ತಲ್ಲ ನೀ ಬಂದಾಕಿ ನನಗ ಏ ಮನೆ ಕೊಟ್ಟೇವ್ರಿ ಒಂದ್ ಮಾಡ್ಯಾರ್ರಿ ಮೊನ್ನೆ ಬುಡ್ಬುಡಿಕೆನಾಗ ಅದಾರ್ರಿ ಅವ್ರ ತಿಕ್ಕೆ ಬೇಕನಿ ಅಂತ ಹೇಳ್ತಿಲ್ಲ ಗಾಪ್ ನಮ್ ದೋಸ್ತ ಬರ್ತಾನ ಯಾವ್ದು ನಿಂದಿಲ್ಲ ಜಾಗ ಮನಿ ನಿಮ್ಮಪ್ಪ ನಿಮ್ಮ ಅವಂದ ಬಾಂಡೆ ಸಾಮಾನ ನಮ್ಮಪ್ಪ ನಮ್ಮ ಅವಂದ. ರೆಡಿ ಆಕ್ಷನ್. ಇಲ್ಲಿ ಯಾವ್ದು ಎಲ್ಲ ನಿಂದೆಲ್ಲ ಇವು ಬಾಂಡೆ ನಮ್ಮ ಅವ್ವ ಅಪ್ಪಂದು ಜಾಗ ನಿಮ್ ಮನಿ ಇವೇನಾಯ್ತಲ್ಲ ಇದೆಲ್ಲ ನಿಮ್ದು ಇವೆಲ್ಲ ನಮ್ಮ ಅಪ್ಪ ಕೊಟ್ಟಿದ್ದು ಇವೆಲ್ಲ ನಿಮ್ಮ ಅಪ್ಪ ನಿಮ್ಮ ಅವಂದ ಅನ್ಬೇಕು. ಇವಂದ ಏನಿಲ್ಲ ಇವ ಏನಲ್ಲ ತಿನ್ನೋದು ಕುಂದ್ರೋದು ದುಡಿಯೋದಿಲ್ಲ ಕೊಡೋದಿಲ್ಲ ಏನಿಲ್ಲ ಹಿಂಗ ಲೇಟ್ ಮಾಡಿ ಏನಿಲ್ಲ ಸಿಂಪಲ್ ಡೈಲಾಗ. ನೀ ಅಂದಂಗ ಮನಿ ನಿಂದ ಜಾಗ ನಿಂದ ನಾ ಅಂದಂಗ ಬಾಂಡೆ ನಂದ ಗುಂಡೆ ನಂದ ಯಾಕಂದ್ರ ನಾ ಮದುವೆ ಆಗಿ ಬರೋ ಟೈಮ್ದ ನಾ ತಂದಿದ್ದ ಮನಿ ಜಾಗ ನಿಮ್ಮ ಅಪ್ಪಂದ ಬಾಂಡೆ ಇವೆಲ್ಲ ನಮ್ಮ ಅಪ್ಪಂದ ಹಿಂಗೆ ತೋರಿ. ರೆಡಿ ಆಕ್ಷನ್. ಇವೆಲ್ಲ ಜಾಗ ನಿಮ್ಮಪ್ಪಂದು ಇವು ಗುಂಡೆ ಇವು ಬಾಂಡೆ ಇದು ನಮ್ಮಪ್ಪಂದು ಯಾಕಂದ್ರೆ ನಾ ಮದುವೆ ಮಾಡ್ಕೊಂಡು ಬಂದಿಲ್ಲ ಅವಾಗ ತಗೊಂಡು ಬಂದಿದ್ದೆ ಐತಿ ನಿಂದೇನೈತಿ ಇಲ್ಲಿ ಇಲ್ಲಿ ಏನ್ ದುಡಿತ್ಯಾ ತರ್ಕ ಮಾಡ್ತೀಯ ಬರೇ ಕುಂದ್ರೋದು ಎಲೆ ಹಿಡಿಕಿ ತಿನ್ನೋದು ಸುಮ್ಮ ಕುಂತ ಬಿಡೋದು ಕಟ್ಟಿಗೆ. ರೆಡಿ ಆಕ್ಷನ್. ಏನ್ ದುಡಿತೀಯಾ ಏನ್ ಬಿಡ್ತೀನಿ ಬರೇ ಕುಡಿದು ಎಲ್ಲಿ ತಿನ್ನೋದು ಕಟ್ಟಿ ಕೂತ್ ಬಿಡುದು ಪುಕ್ಷಾಟಿ ಯಾರು ಹಾಕ್ತಾರೋ ನಿನಗ ಮಾಡ್ಕೊಂಡಂಗ ನೀ ಮರ್ಯಾದ ಅಲ್ಲ ನಾನು ನೀ ಮಾಡ್ಕೊಂಡ್ ಬಂದ್ಯ ನೀನು ನಾ ಮಾಡ್ಕೊಂಡ್ ಬಂದೇನ ಕಿಸ್ವಾಯು ಇದು ಹೆಂಗ್ ಮಾತಾಡ್ತೀಯ ಗಂಡಗ. ರೆಡಿ ಆಕ್ಷನ್. ಅಲ್ಲ ನೀ ನನಗ್ ಮಾಡ್ಕೊಂಡ್ ಬಂದ್ಯಾ ನಾನ್ ನಿನಗ್ ಮಾಡ್ಕೊಂಡ್ ಬಂದೀನಿ ಇಸ್ಬಾಯಿ ಗಂಡಗ್ ಹೆಂಗ್ ಮಾತಾಡ್ತಲ್ಲ ಇದು ಶಾಂಪಲ್ ಮರ್ಯಾದೆ ಕೊಟ್ಟಿನಿ ಇಲ್ಲಿಕಂದ್ರ ಇದು ಸನ್ಮಾನ ಮಾಡ್ಬೇಕಂದ್ರೆ ಹೇಳು ಏನೇನಾದ್ರು ಓಸು ತಂದು ಮಾಡ್ತೀನಿ ಇಷ್ಟ ಅಂತ ಸುಮ್ ಇರ್ಲಿ ಗಂಡದಿ ಅಂತೇಳಿ ಇದು ಸುಮ್ ಶಾಂಪಲ್. ರೆಡಿ ಆಕ್ಷನ್. ಸುಮ್ಮ ಇರ್ಲಿ ಅಂತ ಇಷ್ಟೇ ನೀನು ಮಾಡೀನಿ ಇನ್ನ ಏನ ಉಳ್ದೈತೀನಿ ಹೇಳು ಇನ್ನ ಬಂದು ದೊಡ್ಡನೇ ಸನ್ಮಾನ ಮಾಡ್ತೀನಿ ನಿನಗೆ ಸುಮ್ ನಿನಗೆ ಎಟ್ರಿಗೆ ಬಿಟ್ಟಿನಿ ಹೆಂಗಿರ ಮರ್ಯಾದೆ ಕೊಡತೀನಿ ನಿನಗೆ ಇದ್ರ ಮೇಲೆ ನೀನೇ ತಿಳ್ಕೊ ಇಷ್ಟ. ರೆಡಿ ಇದ್ರ ಮೇಲೆ ನೀನೇ ತಿಳ್ಕೊ ಇಷ್ಟ. ರೆಡಿ ಆಕ್ಷನ್. ಸುಮ್ಮ ಮಾಡ್ಕೊಂಡ್ ಗಂಡ ಅದನ್ನತ್ತ ಸುಮ್ ಮರ್ಯಾದೆ ಕೊಡಾಕತ್ತೀನಿ ಇಟ್ರ ಮ್ಯಾಗೆ ನೀ ತಿಳ್ಕೊ
ಅಲ್ಲ ಮದುವೆ 3 ತಿಂಗಳು ಆಯ್ತು, ಇಷ್ಟು ಜಲ್ದಿನ ಹಿಂಗೆ ಯಾಕೆ ಮಾಡಕತ್ತೀಯ? ನಂಗಂದ್ರೆ ಒಟ್ಟ ಸೇರವಲ್ಲಿಗಿಲ್ಲ. ರೆಡಿ ಆಕ್ಷನ್. ಅಲ್ಲ ಮದುವೆ ಆಗಿ 3 ತಿಂಗಳಾಯ್ತು, ಒಟ್ಟ ನನ್ನ ಅಂದ್ರೆ ಯಾಕೆ ಸೇರಲ್ಲಾಗಿನಿ? ಹಂಗ ಅಲ್ಲ ಮದುವೆ ಆಗಿ 3 ತಿಂಗಳಾಯ್ತು, ನನ್ನ ಒಟ್ಟ ಸೇರಲ್ಲ. ಮದುವೆ ಆಗಿ 3 ತಿಂಗಳಾಯ್ತು, ನಾನು ಯಾಕೆ ಸೇರಲ್ಲ? ರೆಡಿ ಆಕ್ಷನ್. ಮದುವೆ ಆಗಿ 3 ತಿಂಗಳಾಯ್ತು, ಒಟ್ಟ ನನ್ನ ಯಾಕೆ ಸೇರಲ್ಲಾಗಿನಿ? ಏನ್ರಿ ಯಾವ ಬಾಯಿ ತಗೊಂಡ್ ಹೇಳ್ತೀರಿ? ಶೇರ್ ಅಂದ್ರ ಹೆಂಗ್ ಸೇರ್ಬೇಕು ನಿಮಗೆ? ಅಲ್ಲ ಒಂದ್ ದುಡಿತೀರ ಏನ್ ಮಾಡ್ತೀರ? ಒಂದಿನ 1,000 ರೂಪಾಯಿ ತಂದು ಕೊಟ್ಟಿಲ್ಲ ನನ್ನ ಕೈಯಾಗ. ನೀವು ಅತ್ತೆ ಮಾವ ಮಾಡಿಟ್ಟಿದ್ದೆಲ್ಲ ಐತಿ, ತಿಳ್ಬೋದು ಸುಮ್ ಕುಂತೀರಿ. ರೆಡಿ ಏನ್ ಸೇರ್ಬೇಕು ನೀವು? ಏನ್ ಸೇರ್ಬೇಕ್ರಿ? ಏನಂತೀರಿ? ಯಾವ ಬಾಯಿಲ್ ಅಂತೀರಿ? ಹಿಂಗ್ ತೋರಿ. ಏನ್ರಿ ಯಾವ ಬಾಯಿಲ್ ಅಂತೀರಿ ನೀವು? ಹಿಂಗ್ ತೋರಿ. ರೆಡಿ ಆಕ್ಷನ್. ಏನ್ ಸೇರ್ಬೇಕು ನಿನಗ? ಯಾ ಬಾಯಿಲೆ ಹೇಳ್ತೀವಿ ಅಂತಂದ ನಿಮ್ಮ ಅವ್ವ ಅಪ್ಪ ದುಡುತ್ತ ಹಿಂಗ್ ತೋರಿ. ಏನ್ರಿ ಯಾವ ಬಾಯಿಲಿ ಹೇಳಕತ್ತೀರಿ? ನಿಮ್ಮವ್ವ ನಿಮ್ಮಪ್ಪ ದುಡ್ದಿಟ್ಟಿದ್ದೈತಿ, ಸುಮ್ಮ ತಿನ್ಕೊಂತ ಆರಾಮ್ ಕುಂತಿ ಗಟ್ಟಿಗೆ. ಇಷ್ಟ ಅಂದ ಮತ್ತೆ ನಿಮ್ಗೆ ತೋರಾಗತ್ತೀರಿ. ರೆಡಿ ಆಕ್ಷನ್. ಯಾ ಬಾಯಿಲತ್ತಿ? ಸುಮ್ಮ ನಿಮ್ಮ ಅವ್ವ ಅಪ್ಪ ದುಡ್ದು ಇಟ್ಟಾರ ಅಂತ ಕೇಸಿನ್ ತಿನ್ನಾಕತ್ತಿ ಅದನು. ಈಗ ತಿನ್ನಾಕತ್ತಿ ಖರೆ ಹೇಳು. ಹಿಂಗ ಅಲ್ಲ ಅಲ್ಲ ಖರೆ ಹೇಳು. ಒಂದು ದಿನ ನನಗೆ 1,000 ರೂಪಾಯಿ ದುಡ್ಡು ತಂದು ಕೊಟ್ಟೆ, ನಿಮ್ದ ಡೈಲಾಗ್. ರೆಡಿ ಆಕ್ಷನ್. ಖರೆ ಹೇಳಿ ನೋಡು. ನೀ ಒಂದ್ ದಿವ್ಸ ನನಗ 1,000 ರೂಪಾಯಿ ತಗೊಂಡ್ ಕಿಶನ್ ಅಂತ ಕೈಯಾಗ ತಂದು ಕೊಟ್ಟಿ ನೀನ. ಖರೆ ಹೇಳು. ಒಂದು ದಿನ ದುಡ್ದು 1,000 ರೂಪಾಯಿ ತಂದಲ್ಲಿ ದುಡ್ದಂದಿಲ್ಲ ತಂದು ಕೊಟ್ಟೇನು 1,000 ರೂಪಾಯಿ ಅಂದು. ಖರೆ ಹೇಳು. ಒಂದು ದಿನ ದುಡ್ದು 1,000 ರೂಪಾಯಿ ತಂದು ಕೊಟ್ಟೆ ನನ್ನ ಕೈಯಾಗ ನೀ? ರೆಡಿ ಆಕ್ಷನ್. ಖರೆ ಹೇಳು. ಒಂದ್ ದಿವ್ಸ ದುಡದ 1,000 ರೂಪಾಯಿ ತಗೊಂಡ್ ಕೊಟ್ಟಿ ನನ್ ಕೈಯಾಗ ನೀ? ಅದೆಲ್ಲ ನಾನು ಕೆಲ್ಸಕ್ಕೆ ಹೋಗ್ಬೇಕಂತೀನಿ. ದಿನಕ್ಕೆ 3,000 ರೂಪಾಯಿ ಓಟಿ, 3,000 ರೂಪಾಯಿ ದಿನಕ್ಕೆ 3,000 ರೂಪಾಯಿ ರೊಕ್ಕ, ಸಂಜೆಗೆ 2 ಓಟಿ. ಮುಂಜಾನೆ 3,000 ರೂಪಾಯಿ ರೊಕ್ಕ, ಸಂಜೆಗೆ 3 ಓಟಿ. ಯಾರು ಕೊಡ್ತಾರ ಅವ್ರ ಬಗ್ಗೆ ಕೆಲ್ಸಕ್ಕೆ ಹೋಗ್ಬೇಕಂತ ಬಿಟ್ಟಿನ. ರೆಡಿ ಆಕ್ಷನ್. ಮುಂಜಾನೆ 3,000 ರೂಪಾಯಿ ರೊಕ್ಕ, ಸಂಜೆಗೆ 3 ಓಟಿ. ಯಾರು ಕೊಡ್ತಾರಂತೇಳಿ ಅವ್ರ ಬಲ್ಲಿ ನಾ ಕೆಲ್ಸಕ್ಕೆ ಹೋಗ್ತೀನಿ. ನಾ ಎಲ್ಲ ದುಡಿಬೇಕಂತೀನಿ. ಮುಂಜಾನೆ 3,000 ರೂಪಾಯಿ ರೊಕ್ಕ, ಸಂಜೆಗೆ 3 ಓಟಿ. ಯಾರು ಕೊಡ್ತಾರ ಅವ್ರ ಬಲ್ಲಿ ಹೋಗ್ಬೇಕಂತ ಮಾಡಿ ನಾ ಕೆಲ್ಸಕ್ಕೆ. ರೆಡಿ ಆಕ್ಷನ್. ಅಲ್ಲ ನಾ ಎಲ್ಲ ದುಡಿಬೇಕಂತೀನಿ. ಮುಂಜಾನೆ 3,000 ರೂಪಾಯಿ ರೊಕ್ಕ, ಸಂಜೆಗೆ 3 ಓಟಿ. ಯಾರು ಕೊಡ್ತಾರ ಅವ್ರ ಬಲ್ಲಿ ಕೆಲ್ಸಕ್ಕೆ ಹೋಗ್ತೇನ. ಹೌದಲ್ಲೇ ಸೀರೆಗಿನ ಸೂರ, ಹೌದಲ್ಲೇ ಸೀರೆಗಿನ ಸೂರ. ಮುಂಜಾನೆ 3,000, ಸಂಜೆಗೆ 3 ಓಟಿ. ಯಾರು ಕೊಡ್ಬೇಕು? ನಿಮ್ಮಪ್ಪ ಅದಾನ ಕೊಡವ ರೊಕ್ಕ. ಅರೆ ರೆಡಿ ಅಲ್ಲ ನಿಮ್ ಮುತ್ತ ಕೂತ ನಂಗೆ ಕೊಡ ಅಂತ ಹೇಳ್ತೀನಿ. ನಮ್ಮ ಅಪ್ಪ ರೆಡಿ ಏನಂದ್ರಿನ ಏನನ್ನ? ಹೌದಲ್ಲೇ ಸೀರೆಗಿನ ಸೂರ. ಹೌದಲ್ಲೇ ಸೀರೆಗಿನ ಸೂರ. ಇಷ್ಟೆಲ್ಲ ಕೊಡಕಲ್ಲಿ ನಮ್ಮ ಮುತ್ತೆ ಅದಾನ, ನಿಮ್ಮ ಮುತ್ತೆ ಹಿಂಗ್ ತೋರಿ. ಯಾರು ತೋರಿ. ರೆಡಿ ಆಕ್ಷನ್. ಹೌದು ಸೀರೆಗಿಂದ ಸೂರ. ಹೌದಲ್ಲೇ ಸೀರೆಗಿನ ಸೂರ. ಹೌದಲ್ಲೇ ಸೀರೆಗಿನ ಸೂರ. ಇಷ್ಟೆಲ್ಲ ಕೊಡಕಲ್ಲಿ ನಿಮ್ಮ ಮುತ್ತೆ ಅದಾನ, ನಮ್ಮ ಮುತ್ತೆ ಅದಾನ. ರೆಡಿ ರೆಡಿ ಆಕ್ಷನ್. ಹೌದಲ್ಲೇ ಸೀರೆಗಿನ ಸೂರ. ಇಷ್ಟೆಲ್ಲಾ ಕುಡಾಕೆ ನೀ ಮುತ್ತೆ ಅದಾನ ಏನ್ ನನ್ ಮುತ್ತೆ ಅದಾನಲ್ಲಿ ನಿನಗ? ಇವತ್ತು ಕೊಡ್ಲಿಲ್ಲ, ನಾಳೆ ಕೊಡ್ತಾರೆ. ಯಾರು ನನ್ನ ಕರೆದು ಕೊಡ್ತಾರಲ್ಲ ಅವ್ರ ಬಲ್ಲಿ ಮಾತ್ರ ಕೆಲ್ಸಕ್ಕೆ ಹೋಗೋಣ, ಇದಕ್ಕೆ ಹೋಗವಲ್ಲ. ರೆಡಿ ಆಕ್ಷನ್. ಅಲ್ಲ ಇವತ್ತು ಕೊಡ್ಲಿಕ್ಕಂದ್ರ ಮತ್ತೆ ನಾಳೆ ಕೊಡ್ಬೋದಲ್ಲ? ಹೋಯ್ತು
ಈಗ ಇವತ್ತಿಲ್ಲ ನಾಳೆ ಯಾರು ನನಗೆ ಕೊಡ್ತಾರೆ ಅವ್ರ ಬಲ್ಲೇ ಕೆಲ್ಸಕ್ಕೆ ಹೋಗೋಣ. ರೆಡಿ ರೋಲಿಂಗ್ ಆಕ್ಷನ್. ಇವತ್ತಿಲ್ಲ ನಾಳೆ ಯಾರು ನನಗೆ ಕೊಡ್ತಾರ ನಾ ಅವ್ರ ಬಲ್ಲೇ ಕೆಲ್ಸಕ್ಕೆ ಹೋಗೋಣ. ಹಂಗಾದ್ರೆ ಮೊದಲು ತಿಕ್ ನಡಿ ಹಂಗಾದ್ರೆ ಮೊದಲು ತಿಕ್ ನಡಿ ಬಾಂಡೆ. ರೆಡಿ ರೆಡಿ ಆಕ್ಷನ್. ಹಂಗಾದ್ರೆ ಭಾಂಡೆ ತಿಕ್ ನಡಿ ಬಾ ಭಾಂಡೆ ತಿಕ್. ಹಾಗಾಗಿ ಮುಡ್ಬುಡಿಕೆ ವಿಡಿಯೋ ಮಾಡಿದಿಲ್ಲ ಹಿಂಗೆಲ್ಲ ಜಗಳ ಆಡೋದು ಮುಡ್ಬುಡಿಕೆ ಬರ್ಬೇಕಾಗಿತ್ತು. ಶಾಂತ ಪಾಪನ ಮಗಳೇ ಬಾಂಡೆ ತಿಕ್ಕಿದ್ದು ಅಂದ್ರೆ ಇವತ್ತು ಕರ್ನ ಬಾಂಡೆ ತಿಕ್ಕಬೇಕಣ್ಣ. ತಿಕ್ಕಬೇಕಂದ್ರೆ ತಿಕ್ಕಬೇಕು. ನಾ ಹೇಳ್ತೀನಿ ಮುಂದೆ ಅವ್ರಿಗೆ ಮೊದಲು ಹೇಳಿ. ತಿಕ್ಕಬೇಕಂದ್ರೆ ತಿಕ್ಕಬೇಕು. ಈಗೇನು ಬಾಂಡೆ ತಿಕ್ಕಬೇಕಾನ? ಈಗೇನು ಬಾಂಡೆನ ತಿಕ್ಕಬೇಕಣ್ಣ? ನಂದು ಇಷ್ಟು ಹೇಳ್ತೀನಿ. ರೆಡಿ ಆಕ್ಷನ್. ಈಗೇನ ಬಾಂಡೆ ತಿಕ್ಕಬೇಕಂದೆ? ತಿಕ್ಕಲಿಕ್ಕಂದ್ರೆ ಓಡಾಕ್ ಹೊಡ್ತೀನಿ ನಿನಗಂತ ಹೇಳ್ತೀನಿ. ನೋಡು ಒಟ್ಟು ನಡೆಯೋದಿಲ್ಲ. ಅವಾಗ ನೀ ಬರ್ತೀಯ ಕಡೆಯಿಂದ. ನೀ ಫೋನ್ ಹಚ್ತೀವಿ ಬರ್ತೀನಿ. ಬಾರೋ ನಾನು ಹೇಳ್ತೀನಿ ನಾನು ಬಾಂಡೆ ತಿಕ್ಕನ ಬಾರೋ ಅಂತ ಅವನಿಗೆ ಕರೀರಿ ಅವ ಬರ್ತಾನ್ರಿ. ಸರಿ ರೆಡಿ ನಂದೈತಿಲ್ರಿ ಸರ್. ತಿಕ್ಕಬೇಕಂದ್ರೆ ತಿಕ್ಕಬೇಕು. ರೆಡಿ ಆಕ್ಷನ್. ತಿಕ್ಕಬೇಕಂದ್ರೆ ನೀ ಬಾಂಡೆ ತಿಕ್ಕೇಬೇಕು. ತಿಕ್ಕಲಿಕ್ಕಂದ್ರೆ ನೋಡು ಉಳ್ಳಾಡ್ಸ್ಬಿಡ್ತೀನಿ ಮತ್ತೆ. ಇಷ್ಟೊತ್ತು ನಾನು ಮರ್ಯಾದಿಲ್ಲ ಬೇಯಾಕೆ ತಿಕ್ಕಿಲ್ಲ ಹೊಡಿತೀಯ ನೀ. ರೆಡಿ ಆಕ್ಷನ್. ಅಲ್ಲ ಇಷ್ಟೊತ್ತು ನಾ ಮರ್ಯಾದೆ ಇಲ್ಲಾರ್ದ ಬೇಯಾಕತ್ತಿದ್ದಿ, ಈಗ ಹೊಡ್ಯಾಕ ಕೈ ಎತ್ತಕತ್ತಿ. ನೋಡು ಫಸ್ಟ್ ತಂದೆ ತಾಯಿ ಮಗ ಆಗ, ಆಮೇಲೆ ಹೆಂಡತಿ ಗಂಡ ಆಗ, ಆಮೇಲೆ ಸುಡಾಡಕ್ಕೆ ಹೆಣ ಆಗು. ಹೋದ್ರದ್ವಾಗ ಏನು ಮನದ್ದು ಅಲ್ಲ ಅಲ್ದಿ. ತಾಯಿ ತಂದೆ ಮಗ ಆಗು, ಆಮೇಲೆ ಹೆಂಡತಿಗೆ ಗಂಡ ಆಗು. ಹೆಂಡತಿ ಇಲ್ಲ ಇದಿಷ್ಟು ತಗೋರಿ. ಆಯ್ತು ಒಳಗೆ ತಂದಿಡಿ ತಿಕ್ನಂತ ನಾವು. ಒಳಗೆಲ್ಲ 4 ಮಂದಿ ನೋಡಂಗೆ ತಿಕ್ಕಬೇಕು. ತಿಕ್ತಿರ್ತಾನ 4 ಕಡೆಯಿಂದ ಬರ್ತೀನಿ. ಮೊದಲ ತಾಯಿಗೆ ಮಗ ಆಗು, ಆಮೇಲೆ ತಾಯಿ ತಂದಿಗೆ ಮೊದಲು ಮಗ ಆಗ, ಆಮೇಲೆ ನೆನಪಿ ಹಾಕ್ತೈತ್ರಿ ಬಹಳ ಹೆಣ. ರೆಡಿ ತಾಯಿ ತಂದಿಗೆ ಮಗ ಆಗು, ನನಗ ಗಂಡ ಆಗು. ತಾಯಿ ತಂದಿಗೆ ಮಗ ಆಗು, ಹೆಂಡತಿಗೆ ಗಂಡ ಆಗು. ರೆಡಿ ಆಕ್ಷನ್. ಮೊದಲ ತಾಯಿ ತಂದೆಗೆ ಮಗ ಆಗು, ಆಮೇಲೆ ಹೆಂಡತಿಗೆ ಗಂಡ ಆಗ, ಆಮೇಲೆ ಗೊತ್ತೈತ್ಲ ಅದನ್ನ ಆಗು ತಿಕ್ ಬಾಂಡೆ ತಿಕ್. ಅವ ನೀನ ಈ ಗುಂಡೆ ತಗೊಂಡ ಒಳಗೆ ಹೋಗಿ ಒಳಗೆ ತಿಕ್ಕಂಗಿಲ್ಲ, ಹೊರಗೆ ತಿಕ್ಕಬೇಕು ರೋಡಿಗೆ. ಹಿಡಿದು ಜಕ್ಕೊಂಡೋಗಿ ಅಲ್ಲಿ ನಿಂದಿರ್ಬೇಕು. ಅಲ್ಲಿ ಬರ್ತೀನಿ. ರೆಡಿ ಅದಾದ್ರ ತೆಗಿ. ನೀ ಹೋಗ್ಕಿರ್ ನಾ ಈಗ ತೋತ್ನಿ. ರೆಡಿ ಆಕ್ಷನ್. ಒಳಗೆ ತಿಕ್ತೀನಿ ಒಳಗೆ. ಅಲ್ಲ ನನ್ನ ಮರ್ಯಾದೆ ಏನ? ಮರ್ಯಾದೆ ಬೆಂಕಿ ಹಾಕ ತಿಕ್ಕ ಬಾಂಡೆ ತಿಕ್ಕಲಿ ಅಡಿ ಅಲ್ಲೇ ತಿಕ್ಕ. ಗೊತ್ತಾಗಲ್ಲ 4 ಮಂದಿಗೆ ಬಾಂಡೆ ತಿಕ್ಕ. ನನ್ನ ಮರ್ಯಾದೆ ಎಲ್ಲ ಕಡೆ ಒಂದು ಬಗೆ ನೀರು ಕೊಡ. ಯಾಕೆ ಕೊಡ್ಬೇಕು? ನಾನೇ ಹೋಗಿ ತಡಿ. ಬಗೆಗೆ ಇಲ್ಲ. ಏನೋ ಹೆಸರೇ ಕಲ್ಲಪ್ಪಣ್ಣ ಮಲ್ಲಪ್ಪಣ್ಣ ಅಲ್ಲ ಕೈ ತಿಕ್ಕುವ ಬಾಂಡಿಗೆ ಅಲ್ಲ ಕೈ ಗಟ್ಟಿ ತಿಕ್ಕ ಬಾ ಅಂತ ನಾನು ತಿತ್ತ ತಗೊಂಡಿದ್ದೆ. ಅಲ್ಲ ಶಾಣೆ ಅಂತ ನೀವು ಆ ಕಡೆ ಮಕ್ಕ ಮಾಡಿದಾರೆ ಆ ಕಡೆ. ರೆಡಿ ನೀ ಹೇಳ್ಬೇಕದ. ಆಕ್ಷನ್. ಅಲ್ಲ ಶಾಣೆ ಅಂತ ಸ್ವಲ್ಪ ಕೈ ಬಾಂಡೆ ತಿಕ್ಕ ಬಾ. ನಾ ಯಾಕೆ ತಿಕ್ಬೇಕು? ನೀನೇ ತಿಕ್ಕ. ಇಲ್ಲ ಕೈ ನೋಸ್ತಾವ ಬಾ ಸ್ವಲ್ಪ. ಅವ ಮರ ಅವಾಗ ಕಾತಾತೆ ಕೂಡ
ಹೇಳ್ತೀನಿ ನಿಂದ ಹೇಳಗ ನಂದಂತ ಬಾಳೆಪ್ಪ ಸುಮ್ ಮುಚ್ಕೊಂಡ ದುಡ್ಯಾಕ್ ಹೋಗಿದ್ನಂದ್ರ ಇವತ್ತು ಯಾರ್ಯಾರ ಕೆಲಸ ಯಾರು ಮಾಡ್ಬೇಕು ಯಾರ್ಯಾರ ಕೆಲಸ ಯಾರು ಮಾಡ್ಬೇಕು ಅವ್ರವ್ರ ಕೆಲಸ ಅವ್ರು ಮಾಡಿದ್ರೆ ಚಂದ ನೋಡಪ್ಪ ನಂದಂತ ಹೇಳಪ್ಪ ಹೆಂಡತಿ ಕೈ ಬಾಂಡೆ ತಿಕ್ಕಂಗ ಯಾರು ಅವ್ರವ್ರ ಕೆಲಸ ಅವ್ರು ಮಾಡಿದ್ರೆ ಚಂದ ನೋಡಪ್ಪ ನಂದಂತ ನನ್ನಂತ ಜನ್ಮ ಅಪ್ಪ ಕೆಲಸ ಹೋಗಂದ್ರೆ ನಾ ಯಾಕೆ ಹಿಂಗೆ ಇರ್ತಿದ್ದೆ? ಸ್ವಲ್ಪ ನೀ ಆ ಬುಟ್ಟೆ ನೀರು ಹಾಕೊಂಡಂಗೆ ಮಾಡ ಹಿಂಗೆ ಮಾಡಕ್ ಹೋಗ್ಬೇಡಿ.